2023ಕ್ಕೆ ಬಾಯ್ ಬಾಯ್ ಹೇಳಿ 2024ನ ವೆಲ್ಕಮ್ ಮಾಡೋಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ನಾನು ಇದೀಗ ಇಂದಿರಾನಗರ ರಿಂಗ್ ರೋಡ್ ರಸ್ತೆ 100 ಫೀಟ್ ರಸ್ತೆಯಲ್ಲಿ ಇದ್ದೀನಿ. ಇಲ್ಲೂ ಸಹ ಒಂದು ಸಾಕಷ್ಟು ಜನರು ಸೇರಿ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾನು ಇದೀಗ ಇಂದಿರಾನಗರದಲ್ಲಿ ಬರುವಂತಹ ಒಂದು ಪಬ್ ಬಳಿ ಏನು ಇದ್ದೀನಿ. ಈ ಒಂದು ಪಬ್ನಲ್ಲಿ ಈಗಾಗಲೇ ಸಾಕಷ್ಟು ಜನರು ಸೇರಿ ಒಂದು ಎಂಜಾಯ್ಮೆಂಟನ್ನು ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಒಂದು ನ್ಯೂ ಇಯರ್ಗೆ ಬಾಕಿ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಏನೋ ಎಲ್ಲರೂ ಸಹ ಪಬ್ಗೆ ಬಂದು ಮತ್ತು ಹೋಗ್ತಾ ಇರುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸುಮಾರು ಏನೋ ಈಗಾಗಲೇ ಒಂದು 6 ಆಗಿದೆ ಸಮಯ. ಸೊ ಹಾಗಾಗಿ ಎಲ್ಲರೂ ಸಹ ಇಲ್ಲಿ ಬಂದು ಒಂದು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಏನಂದರೆ ಸಾಕಷ್ಟು ಜನ ಫ್ಯಾಮಿಲಿ ಜೊತೆನೂ ಸಹ ಬಂದು ಈ ಒಂದು ಪಬ್ಗೆ ಬಂದು ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಸಹ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಇವಾಗ ಇನ್ನೇನು ಕೇವಲ ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು ಒಂದು ಹೊಸ ವರ್ಷ ಆಚರಣೆಗೆ. ಸೊ ಇವತ್ತು ಮಧ್ಯರಾತ್ರಿಗೆ ಸಹ ಇಂದು ಏನು ಬಂದು ಇಲ್ಲೆಲ್ಲ ಸಾಕಷ್ಟು ಜನರು ಬಂದು ಈ ಒಂದು ಪಬ್ಬು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಬಂದು ಹೋಗ್ತಾ ಇರುವಂಥದ್ದು. ಜೊತೆಗೆ ಏನು 12 ಗಂಟೆ ಸುಮಾರಿಗೆ ಈಗಾಗಲೇ ಇನ್ನು ಪಬ್ ಎಲ್ಲ ಸಹ ಕ್ಲೋಸ್ ಮಾಡಬೇಕು ಅಂತ ಸಹ ಆದೇಶ ಆಗಿರುವಂಥದ್ದು. ಯಾಕಂದರೆ ಪೊಲೀಸರು ಸಹ ಪೊಲೀಸ್ ಭದ್ರತೆಯನ್ನು ಸಹ ಇಲ್ಲಿ ಕೈಗೊಂಡಿರುವಂಥದ್ದು. ಜೊತೆಗೆ ಏನಂದರೆ ಇಂದಿರಾನಗರ ಸಹ ಪ್ರತಿಷ್ಠಿತ ಏರಿಯಾ, ಸಾಕಷ್ಟು ಪಬ್ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಈ ಒಂದು ಭಾಗದಲ್ಲಿ ಇರುವಂಥದ್ದು. ಜೊತೆಗೆ ಏನಂದರೆ ಇಲ್ಲಿ ಕೇವಲ ಯಾರು ಅಡ್ವಾನ್ಸ್ ಆಗಿ ಯಾರು ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ಸೊ ಅಂಥವ್ರಿಗೆ ಮಾತ್ರ ಈ ಒಂದು ಬಾರ್ ಆ್ಯಂಡ್ ಪಬ್ಗೆ ಎಂಟ್ರಿ ಆಗಿರುವಂಥದ್ದು. ಜೊತೆಗೆ ಏನಂದರೆ ಇಲ್ಲಿ ಇರುವಂತಹ ಪಬ್ಗಳಲ್ಲಿ ಸಾಕಷ್ಟು ಜನ ಈಗ ಬಂದು ಹೋಗ್ತಾ ಇರುವಂಥ ದೃಶ್ಯಗಳು ಸಹ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಸಿಬ್ಬಂದಿಗಳು ಸಹ ಇಲ್ಲಿ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಜೊತೆಗೆ ಯಾರು ಬುಕ್ಕಿಂಗ್ ಮಾತ್ರ ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಎಂಟ್ರಿಯನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಕಿಂಗ್ ಇಲ್ಲದೆ ಒಳಗಡೆ ಯಾರನ್ನೂ ಸಹ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಇನ್ನೇನು ಇನ್ನು ಒಂದು 6 ಗಂಟೆಗಳು ಮಾತ್ರ ಈ ಒಂದು ಪಬ್ ಆ್ಯಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಒಂದು ಅವಕಾಶ ಇರುವಂಥದ್ದು, ಅಂದರೆ ಹೊಸ ವರ್ಷ ಆಚರಣೆಗೆ ಇರುವಂಥದ್ದು. ಜೊತೆಗೆ ಸೊ ಅವರನ್ನು ಮಾತಾಡಿಸ್ತೀನಿ. ಮೇಡಮ್ ಓಕೆ, ಒಂದು ಸೆಕೆಂಡ್ ಮಾತಾಡ್ಬೋದಾ ಅಂತ? ಓಕೆ, ಸೊ ಸಾಕಷ್ಟು ಜನರು ಬಂದು ಹೋಗ್ತಾ ಇರುವಂಥದ್ದು. ಯಾಕಂದರೆ ಯಾರೂ ಸಹ ಇಲ್ಲಿ ಒಂದು ಹೊರಗಡೆ ಸಹ ಯಾವುದೇ ಪಬ್ಗಳಿಗೆ ಒಂದು ಪ್ರೈವೇಸಿ ಇರೋ ಕಾರಣ ಯಾರನ್ನೂ ಸಹ ಒಳಗಡೆ ಬೇರೆ ವ್ಯಕ್ತಿಗಳನ್ನು ಸಹ ಇಲ್ಲಿ ಹಲೋವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನರು ಇಲ್ಲಿ ಹೋಗ್ತಾ ಇರ್ಬೋದು. ಯುವತಿಯರು ಪಬ್ಗೆ ಬಂದು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಇಂದಿರಾನಗರ ಸಹ ಒಂದು ಸಾಕಷ್ಟು ಏನೋ ಈಗಾಗಲೇ ಕಲರ್ಫುಲ್ ಆಗಿ ಲೈಟ್ಸ್ ಎಲ್ಲನೂ ಸಹ ಆನನ್ನು ಮಾಡಿರುವಂಥದ್ದು. ಇನ್ನೂ ಸ್ವಲ್ಪ ಒಂದು 8 ಗಂಟೆ ನಂತರ ಮತ್ತಷ್ಟು ಇಂದಿರಾನಗರ ರಂಗೇರುವಂಥದ್ದು. ಯಾಕಂದರೆ ಈಗ ತಾನೇ ಎಲ್ಲರೂ ಸಹ ಒಂದು ಪಬ್ಗೆ ಎಂಟ್ರಿ ಆಗ್ತಾ ಇರೋಂಥದ್ದು, ಮತ್ತು ಬರ್ತಾ ಇದ್ದಾರೆ ಮತ್ತು ಹೋಗ್ತಾ ಇದ್ದಾರಂಥ ದೃಶ್ಯಗಳನ್ನು ಸಹ ನಾವು ನೋಡ್ಬೋದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂದ್ಬಿಟ್ಟು ಏನೋ ಇಂದಿರಾನಗರದಲ್ಲಿ ಸುಮಾರು 100ಕ್ಕೂ ಹೆಚ್ಚು CCTVಗಳನ್ನು ಸಹ ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಸಹ ಗಸ್ತಿನಲ್ಲಿ ಇರುವಂಥ ಸಹ ಈಗಾಗಲೇ ಕಮಿಷನರ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಸಹ ಬಂದು ಓಡ್ಕೊಂಡು ಇಲ್ಲಿ ಹೋಗ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಎಲ್ಲ ಪಬ್ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಸುಮಾರು 12 ಅಥವಾ 12ವರೆಗೆ ಲಾಸ್ಟ್ ಅಂತ ಹೇಳಿರುವಂಥದ್ದು. ಹಾಗಾಗಿ ಯಾರೂ ಸಹ ಅದರ ಮೇಲೆ ಎಂಟ್ರಿ ಮಾಡ್ಕೊಳ್ಳುವಂತಿಲ್ಲ. ಯಾಕಂದರೆ ಕಾನೂನು ಮತ್ತು ದೃಷ್ಟಿಯಿಂದ ಸಹ ನಗರ ಪೊಲೀಸ್ ಆಯುಕ್ತರು ಒಂದು ಆದೇಶವನ್ನು ಮಾಡಿರುವಂಥದ್ದು. ಒಂದು ಮಾಲ್ನ ಅಂದರೆ ಪಬ್ಬು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿರುತ್ತೆ, ಸೊ ಆ ಸಿಬ್ಬಂದಿಗಳೇ ಮತ್ತು ಮ್ಯಾನೇಜ್ಮೆಂಟೇ ಹೊಣೆಗಾರಿಕೆ ಆಗುವುದನ್ನು ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ರಾಜು ಜೊತೆ ಅರುಣ್ ಕುಮಾರ್, BTV ನ್ಯೂಸ್, ಬೆಂಗಳೂರು.